ಒಬ್ಬ ಪ್ರಸಿದ್ಧ ಶಿಲ್ಪಿ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಒಂದು ಸುಂದರವಾದ ಕಲ್ಲು ಸಿಕ್ಕಿತು. ಅವನು ಅದನ್ನು ದೇವರ ವಿಗ್ರಹವನ್ನಾಗಿ ಮಾಡಲು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಆರಂಭಿಸಿದನು. ಮೊದಲ ಏಟು ಬಿದ್ದ ತಕ್ಷಣ ಆ ಕಲ್ಲು ಅಳಲು ಪ್ರಾರಂಭಿಸಿತು. ನನಗೆ ತುಂಬಾ ನೋವಾಗುತ್ತಿದೆ. ದಯವಿಟ್ಟು ನನ್ನನ್ನು ಬಿಡಿ ಎಂದು ಗೋಗರೆಯಿತು. ಕರುಣೆಯಿಂದ ಶಿಲ್ಪಿ ಆ ಕಲ್ಲನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೋದನು. ಶಿಲ್ಪಿಗೆ ಮತ್ತೊಂದು ಕಲ್ಲು ಸಿಕ್ಕಿತು. ಅದೂ ನೋವು ಅನುಭವಿಸಿತು, ಆದರೆ ಮೌನವಾಗಿ ಸಹಿಸಿಕೊಂಡಿತು. ಈ ನೋವು ನನ್ನನ್ನು ಸುಂದರವಾಗಿಸುತ್ತದೆ ಎಂದು ಅದು ಭಾವಿಸಿತು. ಆ ಕಲ್ಲು ಒಂದು ಅದ್ಭುತ ದೇವರ ವಿಗ್ರಹವಾಯಿತು. ಊರಿನವರು ಅದನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿದರು. ಆ ಮೊದಲ ಕಲ್ಲು ಭಕ್ತರಿಗೆ ತೆಂಗಿನಕಾಯಿ ಒಡೆಯಲು ಬೇಕಾಯಿತು. ಅವರು ತಂದು ದೇವಸ್ಥಾನದ ಮೆಟ್ಟಿಲ ಮುಂದೆ ಇಟ್ಟರು. ಮೊದಲ ಕಲ್ಲು ಅಳುತ್ತಾ ಹೇಳಿತು, ನನ್ನ ಜೀವನ ನರಕವಾಗಿದೆ. ವಿಗ್ರಹ ಉತ್ತರಿಸಿತು, ಅಂದು ಸ್ವಲ್ಪ ನೋವನ್ನು ಸಹಿಸಿಕೊಂಡಿದ್ದರೆ ಇಂದು ನಿನಗೂ ಪೂಜೆ ಸಿಗುತ್ತಿತ್ತು. ಕಥೆ ಏನು ತಿಳಿಸ್ತದೆ ಎಂದರೆ, ಜೀವನದಲ್ಲಿ ಎದುರಿಸುವ ನೋವುಗಳು ನಮ್ಮನ್ನು ಮುರಿಯಲು ಅಲ್ಲ, ರೂಪಿಸಲು ಬರುತ್ತವೆ. ಸಹನೆ ಮತ್ತು ಶ್ರಮದಿಂದಲೇ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗುತ್ತಾನೆ. ಕ್ಷಣಿಕ ನೋವಿಗೆ ಹೆದರಿದರೆ ಶಾಶ್ವತ ಗೌರವ ಕೈತಪ್ಪುತ್ತದೆ. ಒಂದು ಕತ್ತೆ ಬಾವಿಗೆ ಬಿತ್ತು. ಎಲ್ಲರೂ ಅದನ್ನು ಸಾಯುತ್ತದೆ ಎಂದುಕೊಂಡರು. ಆದರೆ ಅದು ಮಾಡಿದ ಕೆಲಸ ಎಲ್ಲರನ್ನೂ ಆಶ್ಚರ್ಯಪಡಿಸಿತು. ಒಂದು ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ರೈತ, ಅವನಿಗೆ ಬಹಳ ವರ್ಷಗಳಿಂದ ಸೇವೆ ಮಾಡುತ್ತಿದ್ದ ಒಂದು ಮುದಿ ಕತ್ತೆಯೂ ಇತ್ತು. ಒಂದು ದಿನ ಆ ಕತ್ತೆ ಆಕಸ್ಮಿಕವಾಗಿ ಹಳೆಯ ಒಣಗಿದ ಬಾವಿಯೊಳಗೆ ಬಿದ್ದುಬಿಟ್ಟಿತು. ಅದು ಜೋರಾಗಿ ಕೂಗತೊಡಗಿತು. ರೈತನು ಬಂದು ನೋಡಿದಾಗ ಕತ್ತೆಯನ್ನು ಹೊರತೆಗೆದುಕೊಳ್ಳುವುದು ತುಂಬಾ ಕಷ್ಟ ಎಂದು ಅವನಿಗೆ ಅನಿಸಿತು. ಆದ್ದರಿಂದ ನೆರೆಹೊರೆಯವರನ್ನು ಕರೆದು ಬಾವಿಯನ್ನು ಮಣ್ಣಿನಿಂದ ಮುಚ್ಚಲು ಆರಂಭಿಸಿದನು. ಮಣ್ಣು ಮೇಲಿನಿಂದ ಕತ್ತೆಯ ಮೇಲೆ ಬೀಳತೊಡಗಿತು. ಮೊದಲು ಅದು ಭಯಪಟ್ಟಿತು, ಆದರೆ ಸ್ವಲ್ಪ ಸಮಯದ ನಂತರ ಒಂದು ಬುದ್ಧಿವಂತ ಉಪಾಯ ಮಾಡಿತು. ಮಣ್ಣನ್ನು ತನ್ನ ದೇಹದಿಂದ ಕೊಡವಿ ಕೆಳಗೆ ಹಾಕಿ ಅದರ ಮೇಲೆ ಹೆಜ್ಜೆಯಿಟ್ಟು ಮೇಲಕ್ಕೇರತೊಡಗಿತು. ಹೀಗೆ ಮಣ್ಣು ಬೀಳುತ್ತಿದ್ದಂತೆ ಅದು ಇನ್ನೂ ಮೇಲಕ್ಕೆ ಬರುತ್ತಲೇ ಇತ್ತು. ಕೊನೆಗೆ ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತಾ ಕತ್ತೆ ಬಾವಿಯಿಂದ ಹೊರಗೆ ಹಾರಿ ಓಡಿಹೋಯಿತು. ನೀತಿ: ಜೀವನದಲ್ಲಿ ಕಷ್ಟಗಳು ನಮ್ಮ ಮೇಲೆ ಮಣ್ಣಿನಂತೆ ಬೀಳುತ್ತವೆ. ಆದರೆ ನಾವು ಕುಸಿದು ಬಿಡದೆ ಆ ಕಷ್ಟಗಳನ್ನೇ ಮೆಟ್ಟಿಲಾಗಿಸಿಕೊಂಡರೆ ಯಶಸ್ಸಿನ ಶಿಖರವನ್ನು ತಲುಪಬಹುದು. ಒಂದು ಕ್ಷಣದ ಕೋಪ, ಒಂದು ಜೀವದ ಬೆಲೆ. ಕೊನೆಯಲ್ಲಿ ಆ ತಾಯಿಗೆ ಏನಾಯ್ತು ಗೊತ್ತಾ? ಒಂದು ಪುಟ್ಟ ಹಳ್ಳಿಯಲ್ಲಿ ಗಂಡ ಹೆಂಡತಿ ತಮ್ಮ ಮುದ್ದಾದ ಮಗುವಿನೊಂದಿಗೆ ಸಂತೋಷವಾಗಿ ವಾಸಿಸುತ್ತಿದ್ದರು. ಅವರ ಮನೆಯಲ್ಲೊಂದು ಸಾಕು ಮುಂಗೂಸಿಯೂ ಇತ್ತು. ಅದು ಮನೆಯ ಸದಸ್ಯನಂತೆಯೇ ಎಲ್ಲರ ಪ್ರೀತಿಯನ್ನು ಗಳಿಸಿತ್ತು. ವಿಶೇಷವಾಗಿ ಮಗು ಮಲಗಿದ್ದಾಗ ಅದರ ಪಕ್ಕದಲ್ಲೇ ಕುಳಿತು ಕಾವಲು ಕಾಯುತ್ತಿತ್ತು. ಒಂದು ದಿನ ಗಂಡ ಕೆಲಸಕ್ಕೆ ಹೋಗಿದ್ದ. ಹೆಂಡತಿ ನೀರು ತರಲು ಹತ್ತಿರದ ಬಾವಿಗೆ ಹೋಗುವಾಗ, ನನ್ನ ಮಗುವನ್ನು ನೋಡಿಕೋ ಎಂದು ಮುಂಗೂಸಿಯ ತಲೆಯನ್ನು ಸವರಿ ಹೊರಟಳು. ಅವಳು ಹೋದ ಸ್ವಲ್ಪ ಸಮಯದಲ್ಲೇ ಮನೆಯೊಳಗೆ ಒಂದು ದೊಡ್ಡ ನಾಗರ ಹಾವು ನುಗ್ಗಿತು. ಮಲಗಿದ್ದ ಮಗುವಿನತ್ತ ಅದು ನಿಧಾನವಾಗಿ ಬಂತು. ಅದನ್ನು ಕಂಡ ಮುಂಗೂಸಿ ಕ್ಷಣವೂ ತಡಮಾಡಲಿಲ್ಲ. ನಾಗರ ಹಾವಿನ ಮೇಲೆ ಧೈರ್ಯವಾಗಿ ಭೀಕರವಾಗಿ ಹೋರಾಡಿತು. ಕೊನೆಗೆ ನಾಗರ ಹಾವನ್ನು ಕೊಂದು ಮಗುವಿನ ಜೀವವನ್ನು ಉಳಿಸಿತು. ಆದರೆ ಹೋರಾಟದಲ್ಲಿ ಮುಂಗೂಸಿಯ ಬಾಯಿಗೂ ದೇಹಕ್ಕೂ ರಕ್ತ ಅಂಟಿಕೊಂಡಿತ್ತು. ಅಷ್ಟರಲ್ಲಿ ತಾಯಿ ಮನೆಗೆ ಹಿಂದಿರುಗಿದಳು. ಬಾಗಿಲ ಬಳಿ ರಕ್ತದ ಕಲೆಗಳೊಂದಿಗೆ ನಿಂತಿದ್ದ ಮುಂಗೂಸಿಯನ್ನು ನೋಡಿ, ಅಯ್ಯೋ, ನನ್ನ ಮಗುವನ್ನು ಕಚ್ಚಿಬಿಟ್ಟೆಯಾ ಎಂದು ಭಯದಿಂದ ಕಿರುಚಿದಳು. ಯಾವುದನ್ನೂ ಯೋಚಿಸದೆ ಕೈಯಲ್ಲಿದ್ದ ನೀರಿನ ಮಡಕೆಯಿಂದ ಮುಂಗೂಸಿಯ ಮೇಲೆ ಬಲವಾಗಿ ಹೊಡೆದಳು. ನಿಷ್ಠಾವಂತ ಮುಂಗೂಸಿ ಅಲ್ಲಿಯೇ ಪ್ರಾಣ ಬಿಟ್ಟಿತು. ಅವಸರವಾಗಿ ಮನೆಯೊಳಗೆ ಓಡಿ ಹೋದ ತಾಯಿ ಮಗು ಸುಖವಾಗಿ ಮಲಗಿರುವುದನ್ನು ಕಂಡಳು. ಅದರ ಪಕ್ಕದಲ್ಲೇ ಸತ್ತ ನಾಗರ ಹಾವು ಬಿದ್ದಿತ್ತು. ಆಗಲೇ ಅವಳಿಗೆ ಸತ್ಯ ಅರ್ಥವಾಯಿತು. ತನ್ನ ಮಗುವಿನ ಜೀವ ಉಳಿಸಿದ ಮುಂಗೂಸಿಯನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಕೊಂದಿದ್ದಳು. ಅವಳು ಹೊರಗೆ ಬಂದು ಮುಂಗೂಸಿಯ ಮೃತದೇಹವನ್ನು ಮಡಿಲಿಗೆ ಎತ್ತಿಕೊಂಡು ಕಣ್ಣೀರು ಹಾಕುತ್ತಾ, ನನ್ನನ್ನು ಕ್ಷಮಿಸು, ನಿನ್ನ ನಿಷ್ಠೆಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಪಶ್ಚಾತ್ತಾಪಪಟ್ಟಳು. ಆದರೆ ಆಗ ಸಮಯ ಮೀರಿತ್ತು. ಒಂದು ಆತುರದ ನಿರ್ಧಾರ
ನಿಷ್ಠಾವಂತ ಜೀವವನ್ನೇ ಕಸಿದುಕೊಂಡಿತ್ತು. ಈ ಕಥೆಯ ನೀತಿ ಏನೆಂದರೆ, ಸತ್ಯ ತಿಳಿಯುವ ಮೊದಲು ತೆಗೆದುಕೊಳ್ಳುವ ಆತುರದ ನಿರ್ಧಾರ ಜೀವನ ಪೂರ್ತಿ ಪಶ್ಚಾತ್ತಾಪವನ್ನು ಮಾತ್ರ ಉಳಿಸುತ್ತದೆ. ತುಂಬ ಹರಿಯುವ ನದಿ. ಅದರ ತೀರದಲ್ಲಿ ನೆಲ್ಲೆ ಮರ ಇತ್ತು. ಮಿಠಿಮಿಠಿಯಾದ ನೆಲ್ಲೆ ಹಣ್ಣುಗಳು ನೋಡಿದವರ ಬಾಯಿಯಲ್ಲಿ ನೀರೂರಿಸುತ್ತಿದ್ದವು. ಆ ನದಿ ಹಣ್ಣುಗಳನ್ನು ದಿನವೂ ತಿನ್ನುತ್ತಾ ಕೋತಿಯೊಂದು ಅಲ್ಲಿ ವಾಸವಾಗಿತ್ತು. ನದಿಯಲ್ಲಿರುವ ಮೊಸಳೆಗೆ ಆ ಹಣ್ಣು ಇಷ್ಟವಾಯಿತು. ಅದು ಮರದ ಹತ್ತಿರ ಬಂದಿತ್ತು. ಕೋತಿಯ ಗೆಳೆತನ ಮಾಡಿತು. ರಂಬೆಯಿಂದ ರಂಬೆಗೆ ಹಿಗ್ಗಿನಿಂದ ಜಿಗಿಯುತ್ತಿದ್ದ ಕೋತಿಯನ್ನ ಕಂಡಿತು. ಕೋತಿಯೇ, ಆ ಸಿಹಿ ಹಣ್ಣುಗಳನ್ನು ನನಗೂ ಕೊಡುವೆಯಾ? ಖಂಡಿತ ಸ್ನೇಹಿತನೇ. ಮೊಸಳೆ ಕೆಲವು ಹಣ್ಣುಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಯಿತು. ಅದರ ಹೆಂಡತಿಯು ಆ ಹಣ್ಣುಗಳನ್ನ ತಿಂದಳು. ತುಂಬ ಸಿಹಿಯಾದ ಹಣ್ಣುಗಳು. ನನಗೆ ಆ ಕೋತಿಯ ಹೃದಯ ಬೇಕು. ಅದನ್ನ ಮನೆಗೆ ಕರೆದುಕೊಂಡ್ ಬಾ. ನನ್ನ ಹೆಂಡತಿ ನಿನ್ನನ್ನು ನೋಡಲು ಬಯಸಿದ್ದಾಳೆ. ನಮ್ಮ ಮನೆಗೆ ಬಾ. ನನಗೆ ಈಜಲು ಬರೋದಿಲ್ಲ. ನನ್ನ ಬೆನ್ನ ಮೇಲೆ ಕುಳಿತುಕೋ. The monkey sat on the crocodile's back. The crocodile told the truth in the middle of the river. ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ. ಅಯ್ಯೋ, ನನ್ನ ಹೃದಯವನ್ನು ನಾನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ನನ್ನನ್ನು ಮರದ ಬಳಿಗೆ ಕರೆದುಕೊಂಡು ಹೋಗು. ಮೊಸಳೆ ಅದನ್ನು ನಂಬಿತು. ಮೊಸಳೆ ಮರದ ಕಡೆಗೆ ತಿರುಗಿತು. ಕೋತಿ ತನ್ನ ಬುದ್ಧಿಯಿಂದ ಅಪಾಯದಿಂದ ತಪ್ಪಿಸಿಕೊಳ್ಳಿತು. ಮೊಸಳೆ ತನ್ನ ಮೂರ್ಖತನಕ್ಕೆ ನಾಚಿತು. ಕೃಷ್ಣದೇವರಾಯರಿಗೆ ಅಪರೂಪದ 4 ಹೂವಿನ ಮಡಿಕೆಗಳಿದ್ದವು. ಅವುಗಳನ್ನು ಅವರು ತುಂಬಾ ಪ್ರೀತಿಯಿಂದ ಕಾಪಾಡುತ್ತಿದ್ದರು. ಆ ಮಡಿಕೆಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಒಬ್ಬ ನಿಷ್ಠಾವಂತ ಸೇವಕನಿಗೆ ನೀಡಲಾಗಿತ್ತು. ರಾಜರು ಅವನಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಸಿದ್ದರು. ಈ 4 ಮಡಿಕೆಗಳಲ್ಲಿ ಒಂದಾದರೂ ಒಡೆದರೆ ನಿನಗೆ ಮರಣದಂಡನೆ ಎಂದು ಹೇಳಿದ್ದರು. ಆ ದಿನದಿಂದ ಸೇವಕನು ಪ್ರತಿದಿನ ಅತ್ಯಂತ ಎಚ್ಚರಿಕೆಯಿಂದ ಮಡಿಕೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದ. ಆದರೆ ಒಂದು ದಿನ ದುರಾದೃಷ್ಟವಶಾತ್ ಅವನ ಕೈ ಜಾರಿ ಒಂದು ಹೂವಿನ ಮಡಿಕೆ ಕೆಳಗೆ ಬಿದ್ದು ಒಡೆದು ಹೋಯಿತು. ಭಯದಿಂದ ನಡುಗಿದ ಸೇವಕನನ್ನು ಸೈನಿಕರು ರಾಜನ ಮುಂದೆ ಕರೆತಂದರು. ಒಡೆದ ಮಡಿಕೆಯನ್ನು ಕಂಡ ರಾಜರು ಕೋಪದಿಂದ, ನನ್ನ ಆದೇಶ ಉಲ್ಲಂಘಿಸಿದ್ದೀಯಾ, ನಿನಗೆ ಮರಣದಂಡನೆ ಎಂದು ತೀರ್ಪು ನೀಡಿದರು. ಈ ವಿಷಯ ತಿಳಿದ ತೆನಾಲಿ ರಾಮಕೃಷ್ಣ ತಕ್ಷಣ ಅರಮನೆಗೆ ಬಂದರು. ಮಹಾರಾಜರೇ, ಶಿಕ್ಷೆ ಜಾರಿಗೆ ತರುವ ಮೊದಲು ನನಗೆ ಒಂದು ಅವಕಾಶ ನೀಡಿ ಎಂದು ವಿನಂತಿಸಿದರು. ರಾಜರು ಒಪ್ಪಿದರು. ತೆನಾಲಿ ಉಳಿದ 3 ಹೂವಿನ ಮಡಿಕೆಗಳನ್ನು ತನ್ನ ಮುಂದೆ ತರಿಸಿಕೊಂಡನು. ಎಲ್ಲರೂ ನೋಡುತ್ತಿರುವಾಗ ಒಂದೊಂದಾಗಿ ನೆಲಕ್ಕೆ ಎಸೆದು ಒಡೆದು ಬಿಟ್ಟನು. ಅರಮನೆಯಲ್ಲಿದ್ದವರೆಲ್ಲ ಬೆಚ್ಚಿಬಿದ್ದರು. ರಾಜರು ಕೋಪದಿಂದ, ತೆನಾಲಿ, ಏನು ಮಾಡುತ್ತಿದ್ದೀಯಾ ಎಂದು ಗದರಿಸಿದರು. ತೆನಾಲಿ ಶಾಂತವಾಗಿ ಹೇಳಿದರು, ಮಹಾರಾಜರೇ, ಇಂದು ಈ 3 ಮಡಿಕೆಗಳನ್ನು ನಾನು ಒಡೆದಿದ್ದರಿಂದ ಮುಂದೆ ಅವು ತಪ್ಪಾಗಿ ಒಡೆದರೂ ಇನ್ನೂ 3 ನಿರಪರಾಧಿಗಳ ಪ್ರಾಣ ಉಳಿಯುತ್ತದೆ. ಹೂವಿನ ಮಡಿಕೆಗಳನ್ನು ಮತ್ತೆ ಮಾಡಿಸಬಹುದು, ಆದರೆ ಒಬ್ಬ ಮನುಷ್ಯನ ಜೀವವನ್ನು ಮತ್ತೆ ಸೃಷ್ಟಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಮಾತು ರಾಜನ ಹೃದಯವನ್ನು ಮುಟ್ಟಿತು. ತಾವು ಮಾಡಿದ ತಪ್ಪಿನ ಅರಿವಾದ ರಾಜ ಸೇವಕನಿಗೆ ವಿಧಿಸಿದ್ದ ಮರಣದಂಡನೆಯನ್ನು ತಕ್ಷಣ ರದ್ದುಪಡಿಸಿದರು. ಅಲ್ಲದೆ ಇನ್ನು ಮುಂದೆ ಯಾವುದೇ ವಸ್ತುವಿಗಿಂತ ಮಾನವ ಜೀವಕ್ಕೆ ಹೆಚ್ಚಿನ ಮೌಲ್ಯ ನೀಡುವುದಾಗಿ ಘೋಷಿಸಿದರು. ಈ ಕಥೆಯ ನೀತಿ ಏನೆಂದರೆ, ವಸ್ತುಗಳು ಎಷ್ಟೇ ಅಮೂಲ್ಯವಾಗಿದ್ದರೂ ಮಾನವ ಜೀವಕ್ಕಿಂತ ಅಮೂಲ್ಯವಾದುದು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಕನ್ನಡ ಸ್ಟೋರೀಸ್ ನೋಡಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಚಾಣಕ್ಯರ ಗುರುಕುಲದಲ್ಲಿ ಅನೇಕ ವಿದ್ಯಾರ್ಥಿಗಳು ಕಲಿಯುತ್ತಿದ್ದರು. ಅವರಲ್ಲಿ ಆರ್ಯನ್ ಎಂಬ ಶಿಷ್ಯ ತುಂಬಾ ಬುದ್ಧಿವಂತನಾಗಿದ್ದ. ಯಾವ ಪ್ರಶ್ನೆ ಕೇಳಿದರೂ ತಕ್ಷಣ ಉತ್ತರಿಸುತ್ತಿದ್ದ. ಆದರೆ ದಿನಗಳು ಕಳೆದಂತೆ ಅವನಲ್ಲಿ ಅಹಂಕಾರ ಬೆಳೆದಿತ್ತು. ಈ ಗುರುಕುಲದಲ್ಲಿ ನನಗಿಂತ ಜ್ಞಾನಿ ಯಾರೂ ಇಲ್ಲ ಎಂದು ಹೇಳುತ್ತಿದ್ದ. ಈ ಮಾತು ಚಾಣಕ್ಯರ ಕಿವಿಗೆ ತಲುಪಿತು. ಅವರು ಕೋಪಗೊಳ್ಳದೆ ಅವನಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದರು. ಮರುದಿನ ಎಲ್ಲಾ ವಿದ್ಯಾರ್ಥಿಗಳನ್ನು ಸಭೆಗೆ ಕರೆಯಲಾಯಿತು. ಚಾಣಕ್ಯರು ಆರ್ಯನನ್ನು ಮುಂದೆ ಕರೆದು, ನೀನು ನಿನ್ನನ್ನು ಬುದ್ಧಿವಂತ ಎಂದುಕೊಳ್ಳುತ್ತೀಯಂತೆ, ಹಾಗಾದರೆ ನನ್ನ 3 ಪ್ರಶ್ನೆಗಳಿಗೆ ಉತ್ತರಿಸು ಎಂದರು. ಆರ್ಯನ್ ಆತ್ಮವಿಶ್ವಾಸದಿಂದ, ಕೇಳಿ ಗುರುಗಳೇ ಎಂದ. ಚಾಣಕ್ಯರು ಮೊದಲ ಪ್ರಶ್ನೆ ಕೇಳಿದರು, ಮನುಷ್ಯನ ಅತಿ ದೊಡ್ಡ ಶತ್ರು ಯಾರು? ಆರ್ಯನ್,
ದುಷ್ಟರು ಮತ್ತು ಶತ್ರು ರಾಜ್ಯಗಳು ಎಂದ. ಚಾಣಕ್ಯರು ನಗುತ್ತಾ, ಇಲ್ಲ, ಮನುಷ್ಯನ ಅತಿ ದೊಡ್ಡ ಶತ್ರು ಅವನ ಅಹಂಕಾರ. ಅದು ಬುದ್ಧಿಯನ್ನು ಮಸುಕಾಗಿಸಿ ತಪ್ಪು ನಿರ್ಧಾರಗಳಿಗೆ ದಾರಿ ಮಾಡುತ್ತದೆ ಎಂದರು. ನಂತರ ಎರಡನೇ ಪ್ರಶ್ನೆ ಕೇಳಿದರು. ಮನುಷ್ಯನ ನಿಜವಾದ ಸ್ನೇಹಿತ ಯಾರು? ಆರ್ಯನ್, ಕುಟುಂಬ ಮತ್ತು ಸ್ನೇಹಿತರು ಎಂದ. ಚಾಣಕ್ಯರು ಹೇಳಿದರು, ಅವರು ಸದಾ ಜೊತೆಗಿರಲಾರರು, ಆದರೆ ಬುದ್ಧಿ, ವಿವೇಕ ಮತ್ತು ಒಳ್ಳೆಯ ಗುಣಗಳು ಕಾಪಾಡುತ್ತವೆ. ಅವೇ ನಿಜವಾದ ಸ್ನೇಹಿತರು ಎಂದರು. ಕೊನೆಗೆ ಮೂರನೇ ಪ್ರಶ್ನೆ ಕೇಳಿದರು. ಜಗತ್ತಿನ ಅತ್ಯಂತ ದೊಡ್ಡ ವಿಜಯ ಯಾವುದು? ಈ ಬಾರಿ ಆರ್ಯನ್ ಬಹಳ ಹೊತ್ತು ಯೋಚಿಸಿದರೂ ಉತ್ತರ ಸಿಗಲಿಲ್ಲ. ಚಾಣಕ್ಯರು ಶಾಂತವಾಗಿ ಹೇಳಿದರು, ಇತರರನ್ನು ಗೆಲ್ಲುವುದು ಸುಲಭ, ಆದರೆ ತನ್ನ ಕೋಪ, ದುರಾಸೆ ಮತ್ತು ಅಹಂಕಾರವನ್ನು ಗೆಲ್ಲುವವನೇ ನಿಜವಾದ ವಿಜಯಿ ಎಂದರು. ಆ ಮಾತುಗಳು ಆರ್ಯನ್ನ ಹೃದಯಕ್ಕೆ ತಟ್ಟಿದವು. ಅವನು ಚಾಣಕ್ಯರ ಪಾದಗಳಿಗೆ ನಮಸ್ಕರಿಸಿ, ಗುರುಗಳೇ, ಇಂದು ನಿಜವಾದ ಜ್ಞಾನ ಏನೆಂದು ತಿಳಿಯಿತು ಎಂದನು. ಚಾಣಕ್ಯರು ಅವನನ್ನು ಎಬ್ಬಿಸಿ, ತನ್ನ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವವನೇ ನಿಜವಾದ ಬುದ್ಧಿವಂತ ಎಂದರು. ಆ ದಿನದಿಂದ ಆರ್ಯನ್ ಅಹಂಕಾರವನ್ನು ಬಿಟ್ಟು ಎಲ್ಲರಿಂದಲೂ ಕಲಿಯಲು ಆರಂಭಿಸಿದ. ಕೆಲವು ವರ್ಷಗಳ ನಂತರ ಅವನು ಬುದ್ಧಿವಂತನಷ್ಟೇ ಅಲ್ಲ, ವಿನಯಶೀಲ ಪಂಡಿತನಾಗಿಯೂ ಪ್ರಸಿದ್ಧನಾದ. ಈ ಕಥೆಯ ನೀತಿ ಏನೆಂದರೆ, ವಿನಯವೇ ನಿಜವಾದ ಶ್ರೇಷ್ಠತೆಯ ಗುರುತು. ಅಹಂಕಾರ ಪತನದ ಮೊದಲ ಹೆಜ್ಜೆ. ತನ್ನನ್ನು ತಾನು ಗೆದ್ದವನೇ ನಿಜವಾದ ವಿಜಯಿ. ಒಂದು ದಿನ ಒಬ್ಬ ಯುವಕ ಚಾಣಕ್ಯನ ಬಳಿಗೆ ಬಂದು, ಗುರುಗಳೇ, ನಾನು ಒಳ್ಳೆಯ ಜೀವನ ನಡೆಸಬೇಕು ಎಂದುಕೊಳ್ಳುತ್ತೇನೆ, ಆದರೆ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡಲು ಆಗುತ್ತಿಲ್ಲ. ಪ್ರತಿದಿನ ನಾಳೆಯಿಂದ ಬಿಡುತ್ತೇನೆ ಎಂದುಕೊಳ್ಳುತ್ತೇನೆ, ಆದರೆ ಮತ್ತೆ ಅದನ್ನೇ ಮಾಡುತ್ತೇನೆ ಎಂದು ಬೇಸರದಿಂದ ಹೇಳಿದ. ಚಾಣಕ್ಯ ಏನೂ ಮಾತನಾಡಲಿಲ್ಲ. ಯುವಕನನ್ನು ತನ್ನ ತೋಟಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಒಂದು ಚಿಕ್ಕ ಗಿಡವನ್ನು ತೋರಿಸಿ, ಇದನ್ನು ಕಿತ್ತು ಹಾಕು ಎಂದರು. ಯುವಕ ಒಂದು ಕೈಯಲ್ಲೇ ಆ ಗಿಡವನ್ನು ಸುಲಭವಾಗಿ ಕಿತ್ತು ಹಾಕಿದ. ನಂತರ ಸ್ವಲ್ಪ ದೊಡ್ಡ ಗಿಡವನ್ನು ತೋರಿಸಿದರು. ಅದನ್ನೂ ಸ್ವಲ್ಪ ಕಷ್ಟಪಟ್ಟು ಕಿತ್ತು ಹಾಕಿದ. ಕೊನೆಗೆ ಹಲವು ವರ್ಷಗಳಿಂದ ಬೆಳೆದಿದ್ದ ಒಂದು ದೊಡ್ಡ ಮರದ ಮುಂದೆ ಕರೆದುಕೊಂಡು ಹೋಗಿ, ಇದನ್ನೂ ಕಿತ್ತು ಹಾಕು ಎಂದರು. ಯುವಕ ತನ್ನ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸಿದ. ಮರವನ್ನು ಎಳೆದ, ತಳ್ಳಿದ, ಕೊಂಬೆಗಳನ್ನು ಹಿಡಿದು ಅಲುಗಾಡಿಸಿದ. ಆದರೆ ಮರ ಅಲುಗಲೂ ಇಲ್ಲ. ಸುಸ್ತಾಗಿ ಚಾಣಕ್ಯನ ಕಡೆ ನೋಡಿದ. ಚಾಣಕ್ಯ ಮಂದಹಾಸದಿಂದ ಹೇಳಿದರು, ಈ ಮರವೂ ಒಂದು ದಿನ ಇದೇ ಚಿಕ್ಕ ಗಿಡವಾಗಿತ್ತು. ಆಗ ಅದನ್ನು ಸುಲಭವಾಗಿ ಕಿತ್ತು ಹಾಕಬಹುದಿತ್ತು. ಆದರೆ ಯಾರೂ ಗಮನ ಕೊಡಲಿಲ್ಲ. ಸಮಯ ಕಳೆದಂತೆ ಅದರ ಬೇರುಗಳು ಆಳವಾಗಿ ಬೆಳೆದವು. ಈಗ ಅದನ್ನು ತೆಗೆದುಹಾಕುವುದು ತುಂಬಾ ಕಷ್ಟ. ಮನುಷ್ಯನ ಕೆಟ್ಟ ಅಭ್ಯಾಸಗಳೂ ಇದೇ ರೀತಿ. ಆರಂಭದಲ್ಲಿ ಅವು ತುಂಬಾ ಚಿಕ್ಕದಾಗಿ ಕಾಣುತ್ತವೆ. ಇದೊಂದೇ ಸಲ, ಇನ್ನೊಂದು ದಿನ ಎಂದು ಮುಂದೂಡುತ್ತಾ ಹೋದರೆ ಅವು ನಿಧಾನವಾಗಿ ನಮ್ಮ ಜೀವನದಲ್ಲಿ ಬೇರು ಬಿಡುತ್ತವೆ. ನಂತರ ನಾವು ಅವನ್ನು ಬಿಡಲು ಪ್ರಯತ್ನಿಸಿದರೂ ಅವೇ ನಮ್ಮನ್ನು ಹಿಡಿದುಕೊಳ್ಳುತ್ತವೆ. ಆ ಮಾತು ಯುವಕನ ಮನಸ್ಸಿಗೆ ಆಳವಾಗಿ ತಟ್ಟಿತು. ಅಂದಿನಿಂದ ಅವನು ತನ್ನ ಪ್ರತಿಯೊಂದು ಕೆಟ್ಟ ಅಭ್ಯಾಸವನ್ನು ತಕ್ಷಣವೇ ಬಿಡಲು ನಿರ್ಧರಿಸಿದ. ಕೆಲವೇ ತಿಂಗಳುಗಳಲ್ಲಿ ಅವನ ಜೀವನ ಸಂಪೂರ್ಣ ಬದಲಾಯಿತು. ಈ ಕಥೆಯ ನೀತಿ ಏನೆಂದರೆ, ಕೆಟ್ಟ ಅಭ್ಯಾಸಗಳನ್ನು ಆರಂಭದಲ್ಲೇ ಬಿಡುವುದು ಸುಲಭ. ತಡವಾದಂತೆ ಅವು ಬೇರು ಬಿಟ್ಟು ನಮ್ಮ ಜೀವನವನ್ನೇ ನಿಯಂತ್ರಿಸಲು ಆರಂಭಿಸುತ್ತವೆ.